गाइस नमस्ते ನಾನು ಗೋವರ್ಧನ್ ನೀವು ನೋಡ್ತಾರೆ ಟೆಕ್ನಿಕಲ್ ಗೋವರ್ಧನ್ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಾವು ವಾಟ್ಸ್ಆಪ್ ಕ್ಯೂ ಆರ್ ಕೋಡ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇಲ್ಲಿ ವಾಟ್ಸ್ಆಪ್ ಕ್ಯೂ ಆರ್ ಕೋಡ್ ಅನ್ನೋದು ಈಗ ಇಲ್ಲಿ ಕ್ಯೂ ಆರ್ ಕೋಡ್ ಅನ್ನೋದು ಈಗ ವಾಟ್ಸ್ಆಪ್ ಗೆ ರೋಲ್ ಔಟ್ ಮಾಡಿದರೆ ಅದು ಬಂದ್ಬಿಟ್ಟು ನೀವು ಇನ್ನು ರೋಲ್ ಔಟ್ ಮಾಡಿದರೆ ನೀವು ಇನ್ನು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಅಪ್ಡೇಟ್ ಮಾಡಿ ನೀವು ನನ್ನ ಒಂದು ಚಾನಲ್ಗೆ ಮೊದಲಾಗಿ ಬಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಟಚ್ ಮಾಡಿ ಯಾಕಂದ್ರೆ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇಲ್ಲಿ ಮೊದಲಿಗೆ ಏನೆಲ್ಲ ಬೆನಿಫಿಟ್ಸ್ ಇದಾವೆ ಒಂದು ಕ್ಯೂ ಆರ್ ಕೋಡ್ ಇಂದ ಮತ್ತೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಬಂದ್ಬಿಟ್ಟು ಕ್ಯೂ ಆರ್ ಕೋಡ್ ಬೆನಿಫಿಟ್ಸ್ ಇಲ್ಲಿ ವಾಟ್ಸಪ್ ಕ್ಯೂ ಆರ್ ಕೋಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ನಾವು ಪ್ರಾಡಕ್ಟ್ ಕೊಂಡುಕೊಳ್ಳುವಾಗ ಅಲ್ಲಿ ಕ್ಯೂ ಆರ್ ಕೋಡ್ ಅನ್ನೋದು ಮೆನ್ಷನ್ ಮಾಡಿರ್ತಾರೆ ಅದರಿಂದ ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನೋದು ನಾವು ಇನ್ಫಾರ್ಮೇಶನ್ ಅನ್ನೋದು ಅದರಲ್ಲಿ ಕೂಡೀಕರಣ ಆಗಿರುತ್ತೆ ಕಲೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ಈ ಒಂದು ವಾಟ್ಸಪ್ಗೆ ಬಂದ್ಬಿಟ್ಟು ಕ್ಯೂ ಆರ್ ಕೋಡ್ ಏನೆಲ್ಲ ನಮಗೆ ಯೂಸ್ ಆಗುತ್ತೆ ಯಾವ ರೀತಿ ಅಪ್ಪ ಅಂತಂದ್ರೆ ಇಲ್ಲಿ ಯಾರ್ಡ್ ಕಾಂಟ್ಯಾಕ್ಟ್ ಈಗ ಯಾವುದೇ ಒಂದು ಕಾಂಟ್ಯಾಕ್ಟ್ನ ಬಂದ್ಬಿಟ್ಟು ನಾವು ಸೇವ್ ಮಾಡಿದಾಗ ಮಾತ್ರ ಇಲ್ಲಿ ಬಂದ್ಬಿಟ್ಟು ನಾವೇನಪ್ಪ ಅಂತಂದ್ರೆ ಯೂಸ್ ಮಾಡಬಹುದಾಗುತ್ತೆ ವಾಟ್ಸಪ್ನಲ್ಲಿ ಈ ಒಂದು ಕ್ಯೂ ಆರ್ ಕೋಡ್ ಬಂದಿರೋದು ಏನಪ್ಪಾ ಅಂತಂದ್ರೆ ಜಸ್ಟ್ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ಅಥವಾ ಬೇರೆಯವ್ರಿಗೆ ಈ ಒಂದು ಕ್ಯೂ ಆರ್ ಕೋಡ್ನ ಶೇರ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಅವರು ಈಸಿಯಾಗಿ ನಮಗೆ ಬಂದ್ಬಿಟ್ಟು ಚಾಟಿಂಗ್ ಮಾಡ್ಬೋದು ಅಂತ ಹೇಳಲಾಗುತ್ತೆ ಅದು ಫ್ರೆಂಡ್ಸ್ ಇದು ಯಾವ ರೀತಿ ವರ್ಕ್ ಮಾಡುತ್ತೆಪ್ಪ ಅಂತಂದ್ರೆ ಯಾರ್ದೋ ಒಂದು ಕಾಂಟ್ಯಾಕ್ಟ್ಸ್ ಬಂದ್ಬಿಟ್ಟು ನಾವು ಸೇವ್ ಮಾಡಿದ್ರೆ ಮಾತ್ರ ನಾವು ಮೆಸೇಜ್ ಮಾಡೋಕ್ಕಾಗುತ್ತೆ ಆದರೆ ಇಲ್ಲಿ ಬಂದ್ಬಿಟ್ಟು ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಈಗ ಕಾಂಟ್ಯಾಕ್ಟ್ ಅನ್ನೋದು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಈಸಿ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಮ್ಯಾನ್ಯಲ್ ಆಗಿ ನಂಬರ್ನ ಬಂದ್ಬಿಟ್ಟು ನಾವು ಆಗಬೇಕಾಗುತ್ತೆ ಅವಾಗ ಮಾತ್ರ ನಮಗೆ ಸೇವ್ ಮಾಡೋಕ್ಕೆ ಅವಕಾಶ ಇರ್ತಿತ್ತು ಮತ್ತು ಅವರೊಂದಿಗೆ ಚಾಟಿಂಗ್ ಮಾಡೋಕ್ಕೆ ಅವಶ್ಯಕತೆ ಆಗ್ತಿತ್ತು ಆದರೆ ಒಂದು ಕ್ಯೂ ಆರ್ ಕೋಡ್ ಬಂದ್ರಿಂದ ಏನಪ್ಪ ಅಂತಂದ್ರೆ ನಾವು ಆ ಒಂದು ಕ್ಯೂ ಆರ್ ಕೋಡ್ನ ಸೇವ್ ಮಾಡೋದ್ರಿಂದ ಅಲ್ಲಿ ಬಂದ್ಬಿಟ್ಟು ಸೇವ್ ಮಾಡೋಕ್ಕೆ ಕಾಂಟ್ಯಾಕ್ಟ್ ಸೇವ್ ಮಾಡೋಕ್ಕೆ ಕೇಳುತ್ತೆ ಆ ರೀತಿ ಸೇವ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಒಂದು ವಾಟ್ಸಪ್ನಲ್ಲಿ ಬಂದ್ಬಿಟ್ಟು ಅವರು ಒಂದು ನೇಮ್ನ ಮಾಡ್ಬೋದಾಗಿದೆ ಇದರಿಂದ ಏನು ಬೆನಿಫಿಟ್ ಅಂದರೆ ಇಲ್ಲಿ ಆಲ್ರೆಡಿ ಹೇಳಲಾಗಿದೆ ಅಲ್ಲ ಮ್ಯಾನ್ಯಲ್ ಆಗಿ ಇದನ್ನ ಹಾಕೋ ಅವಶ್ಯಕತೆ ಇರಲ್ಲ ಮತ್ತೆ ಇಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಕ್ಯೂ ಆರ್ ಕೋಡ್ ಕಳಿಸೋದ್ರಿಂದ ಅಥವಾ ಸ್ಕ್ಯಾನ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಎರಡು ಕಾಂಟ್ಯಾಕ್ಟ್ನ ಮಾಡ್ಬೋದು ಆ ಒಂದು ಕಾಂಟ್ಯಾಕ್ಟ್ಸ್ನ ಅಥವಾ ಆ ಒಂದು ನಂಬರ್ನ ಅಂತ ಹೇಳಲಾಗುತ್ತೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ವಾಟ್ಸಪ್ನಿಂದ ನಮಗೆ ಏನು ಬೆನಿಫಿಟ್ ಅಥವಾ ಏನು ಅಂತ ನೋಡಿದ್ವಲ್ಲ ಇದು ಯಾವ ರೀತಿ ಮಾಡ್ಬೇಕು ಅನ್ನೋದು ಬನ್ನಿ ನೋಡೋಣ ಗೈಸ್ ನಾವು ಮೊದಲಿಗೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ ಮೊದಲಿಗೆ ಬಂದುಬಿಟ್ಟು ನಾವು ಈ ಒಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ನಮಗೆ ನೋಡೋಕ್ಕೆ ಈ ರೀತಿ ಎಲ್ಲ ಆಪ್ಷನ್ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ್ಮೇಲೆ ಇಲ್ಲಿ ನಾವು ನೋಡ್ಬೋದು ಆಲ್ರೆಡಿ ನಮಗೆ ಗೋವರ್ಧನ್ ಶೆಟ್ಟಿ ಅಂತ ನನ್ನೊಂದು ನೇಮ್ ಕಾಣ್ತಿದೆ ಮತ್ತು ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಕ್ಯೂ ಆರ್ ಕೋಡ್ ಅನ್ನೋದು ನಮಗೆ ಶೋ ಆಗ್ತಿದೆ ಒಂದು ಕ್ಯೂ ಆರ್ ಕೋಡ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಬಂದುಬಿಟ್ಟು ನಾವು ನೋಡ್ಬೋದು ಮೈ ಕ್ಯೂ ಆರ್ ಕೋಡ್ ಅಂತಿದೆ ಒಂದು ಕ್ಯೂ ಆರ್ ಕೋಡ್ನ ನಾವು ಬಂದುಬಿಟ್ಟು ಶೇರ್ ಮಾಡ್ಬೋದು ಯಾವ ರೀತಿ ಅಪ್ಪ ಅಂತಂದರೆ ಇಲ್ಲಿ ನಮಗೆ ಶೇರ್ ಆಪ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಶೇರ್ ಆಪ್ಷನ್ನ ಟಚ್ ಮಾಡಿದಾಗ ಏನಪ್ಪ ಅಂತಂದರೆ ನಾವಿಲ್ಲಿ ಬಂದುಬಿಟ್ಟು ನೋಡ್ಬೋದು ಭಾಳ ಒಂದು ವೆಬ್ಸೈಟ್ಗಳಿಗೆ ಅಥವಾ ಸೋಷಿಯಲ್ ನೆಟ್ವರ್ಕ್ಗಳಿಗೆ ನಾವು ಕಳಿಸ್ಬೋದು ಇಲ್ಲಿ ಡೈರೆಕ್ಟಾಗಿ ನಾವು ಇನ್ಸ್ಟಾಗ್ರಾಮ್ಗಳಿಗೂ ಕಳಿಸ್ಬೋದು ಫೇಸ್ಬುಕ್ಕು ಕೂಡ ಕಳಿಸ್ಬೋದು ಟೆಲಿಗ್ರಾಮ್ ಇದ್ದರೆ ಟೆಲಿಗ್ರಾಮ್ಗೂ ಕಳಿಸ್ಬೋದು ಫೇಸ್ಬುಕ್ಗೆ ಕಳಿಸ್ಬೋದು ಮತ್ತು ಭಾಳ ಒಂದು ಆಪ್ಷನ್ಸ್ ಇದ್ದಾವೆ ಅದಕ್ಕೆಲ್ಲ ಬಂದುಬಿಟ್ಟು ನಾವು ಶೇರ್ ಮಾಡ್ಬೋದು ಇಲ್ಲಿ ಬಂದುಬಿಟ್ಟು ನಾನು ಇನ್ನೊಂದು ವಾಟ್ಸಪ್ ಇದೆ ಅಲ್ಲ ಅದಕ್ಕೆ ಬಂದುಬಿಟ್ಟು ನಾನು ಶೇರ್ ಮಾಡ್ತೀನಿ ಫಸ್ಟ್ ಒಂದು ಬಂದುಬಿಟ್ಟು ಇದು ಈ ರೀತಿ ಇದೆ ನಾವು ಬಂದುಬಿಟ್ಟು ಯಾವುದೇ ಒಂದು ಕಾಂಟ್ಯಾಕ್ಟ್ಗೆ ಬಂದುಬಿಟ್ಟು ನಾವು ಇಲ್ಲಿ ಕೊಟ್ಟ ಮೇಲೆ ಏನಪ್ಪ ಅಂತಂದರೆ ಅವರಿಗೆ ಬಂದುಬಿಟ್ಟು ಈ ಒಂದು ಮೆಸೇಜ್ ಅನ್ನೋದು ಕಳ್ಸೋಕ್ಕೆ ಇಲ್ಲಿ ಬಂದುಬಿಟ್ಟು ನೋಡಲಾಗುತ್ತೆ ಆ್ಯಡ್ ಮೀ ಆ್ಯಸ್ ಎ ಕಾಂಟ್ಯಾಕ್ಟ್ ಆನ್ ವಾಟ್ಸಪ್ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಇದರಿಂದ ಏನಪ್ಪ ಅಂತಂದರೆ ನಾವು ಈಸಿಯಾಗಿ ಇಲ್ಲಿ ಬಂದುಬಿಟ್ಟು ನಾವು ಅವರ ಒಂದು ನಾವು ಚಾಟಿಂಗ್ ಮಾಡೋವರ ಅಲ್ಲಿ ಡೈರೆಕ್ಟಾಗಿ ಇಲ್ಲಿ ಎರಡು ಕಾಂಟ್ಯಾಕ್ಟ್ನ ಮಾಡ್ಬೋದು ಕಳಿಸ್ಬಿಡೋಣ ಕಳಿಸಿದ ನಂತರ ನಮಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಆಲ್ರೆಡಿ ಸೆಂಡ್ ಆಗಿದೆ ಅದು ಬಂದುಬಿಟ್ಟು ಅವರಿಗೆ ತಲುಪಿದೆ 2 ಡಾಟ್ಸ್ ಅನ್ನೋದು ಇಲ್ಲಿ ಬಂದುಬಿಟ್ಟು ಬಿದ್ದಿದೆಲ್ಲ ಈಗ ಆಲ್ರೆಡಿ ಅವ್ರಿಗೆ ತಲುಪಿದೆ ಅವ್ರು ಬಂದುಬಿಟ್ಟು ಓಪನ್ ಮಾಡಿದಾಗ ಬ್ಯಾಗ್ ಬರೋಣ ಇದನ್ನು ಬಂದುಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ವಾಟ್ಸಪ್ ಇದೆಯಲ್ಲ ಅದನ್ನು ಓಕೆ ಮಾಡ್ಕೊಂಡು ಕಳಿಸಲಾಗಿದೆ ಇಲ್ಲಿ ಬಂದುಬಿಟ್ಟು ಅದನ್ನು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬಂದುಬಿಟ್ಟು ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬಂದುಬಿಟ್ಟು ಆ್ಯಡ್ ಮೀ ಆ್ಯಸ್ ಎ ಕಾಂಟ್ಯಾಕ್ಟ್ ಜಸ್ಟ್ ಒಂದು ಕ್ಲಿಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಬಂದುಬಿಟ್ಟು ವಾಟ್ಸಪ್ ಕಾಂಟ್ಯಾಕ್ಟ್ ಪೌಂಡ್ ಅಂತ ಬರ್ತದೆ ಇಲ್ಲಿ ಓಕೆ ಕೊಟ್ಟರೆ ಏನಪ್ಪ ಅಂತಂದರೆ ನಮ್ಮ ಒಂದು ಅಕೌಂಟ್ ಅನ್ನೋದು ಇಲ್ಲಿ ಬಂದುಬಿಟ್ಟು ಸೇವ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ನಾವು ನೋಡ್ಬೋದು ಏನಪ್ಪ ಅಂತಂದರೆ ಸೇಮ್ ಆ್ಯಸ್ ಎ ಸೆಟ್ಟಿಂಗ್ಸ್ ಮತ್ತು ಇಲ್ಲಿ ಬಂದುಬಿಟ್ಟು ಪ್ರೊಫೈಲ್ ನೋಡಿದಾಗ ಏನಪ್ಪ ಅಂತಂದರೆ ಇಲ್ಲಿ ಕ್ಯೂ ಆರ್ ಕೋಡ್ನ ಓಕೆ ಮಾಡಿದ್ಮೇಲೆ ಇಲ್ಲಿ ಬಂದುಬಿಟ್ಟು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ನಮಗೊಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅನ್ನೋದು ನಾವಿಲ್ಲಿ ಬಂದು ನೋಡೋಣ ಇಲ್ಲಿ ಬಂದುಬಿಟ್ಟು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಕೊಟ್ಟಾಗ ಇಲ್ಲಿ ಬಂದುಬಿಟ್ಟು ಸ್ಕ್ಯಾನ್ ವಾಟ್ಸಪ್ ಕ್ಯೂ ಆರ್ ಕೋಡ್ ಅಂತ ಹೇಳ್ತದಲ್ಲ ಇಲ್ಲಿ ಬಿಟ್ಬಿಟ್ಟು ನಾವು ಓಕೆ ಕೊಟ್ಟರೆ ಏನಪ್ಪ ಅಂತಂದರೆ ಇಲ್ಲಿ ಕ್ಯೂ ಆರ್ ಕೋಡ್ ನಮಗೆ ಇದ್ದರೆ ಏನಪ್ಪ ಅಂತಂದರೆ ಅದನ್ನು ಶೋ ಆಗುತ್ತೆ
ಇದು ಶೋ ಆಗೋದ್ರಿಂದ ಏನಪ್ಪ ಅಂದರೆ ನಮಗೆ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟು ಆ ಒಂದು ವಾಟ್ಸಪ್ನ ನಂಬರ್ ಅನ್ನೋದು ಸೇವ್ ಮಾಡಿ. ಇದು ಫ್ರೆಂಡ್ಸ್ ಈ ಒಂದು ಬೆನಿಫಿಟ್ಸ್ ಮತ್ತು ಯಾವ ರೀತಿ ನಾವು ಶೇರ್ ಮಾಡಬೇಕು ಈ ಒಂದು ಕ್ಯೂ ಆರ್ ಕೋಡ್ನ ಅಂತ ನೋಡಲಾಯ್ತಲ್ಲ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಾನು ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳಿಗೆ ನಿಮಗೋಸ್ಕರ ಮಾಡ್ತಾ ಇರ್ತೀನಿ, ಮತ್ತು ಅಪ್ಡೇಟ್ಗಳ ಬಗ್ಗೆನೂ ನಿಮಗೆ ಈ ಒಂದು ನನ್ನ ಒಂದು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ. ಜೈ ಹಿಂದ್, ಜೈ ಕನ್ನಡ.